ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅದು ಹಣ್ಣುಗಳ ಜಾತಿಯಲ್ಲಿ ಅಗ್ರ ಸ್ಥಾನವನ್ನ ಹೊಂದಿರುವ ಹಣ್ಣುಗಳ ರಾಜ ಅಂತಾನೆ ಇದು ಫೇಮಸ್. ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಮೇಳವನ್ನ ಕೊಡಗು ಜಿಲ್ಲೆಯಲ್ಲಿ 4ನೇ ವರ್ಷದ ಮಾವಿನ ಮೇಳೆ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ನಡೀತಾ ಇರುವ ಮಾವಿನ ಮೇಳ ಹಾಗೂ ಹಲಸಿನ ಮೇಳ ಹೇಗಿದೆ ಅನ್ನೋದ್ರ ಕುರಿತು ಒಂದು ರಿಪೋರ್ಟ್. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಹಾಗೂ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ವತಿಯಿಂದ 4 ದಿನಗಳ ಕಾಲ ಈ ಒಂದು ಮಾವು ಹಾಗೂ ಹಲಸಿನ ಮೇಳ ಆಯೋಜನೆ ಮಾಡಲಾಗಿದ್ದು, ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಮಾವು ಹಾಗೂ ಹಲಸಿನ ಮೇಳಕ್ಕೆ ಚಾಲನೆ ಕೊಟ್ಟಿದ್ರು. ಮಡಿಕೇರಿಯ ಹಾಪ್ಕಾಮ್ಸ್ ಆವರಣದಲ್ಲಿ ಸುಮಾರು 13ಕ್ಕೂ ಹೆಚ್ಚಿನ ಮಳಿಗೆಗಳನ್ನು ತೆರೆಯಲಾಗಿದ್ದು, ಇಂದಿನಿಂದ 26ನೇ ತಾರೀಕಿನವರೆಗೂ ಈ ಮೇಳ ನಡೆಯಲಿದೆ. ಕೊಡಗು ಮಾತ್ರವಲ್ಲದೆ ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿ ವಿವಿಧ ಭಾಗಗಳ ರೈತರು ತಾವೇ ಬೆಳೆದ ಮಾವಿನ ಹಣ್ಣುಗಳನ್ನು ಹಾಗೂ ಹಲಸಿನ ಹಣ್ಣನ್ನು ತಂದು ಮಾರಾಟ ಮಾಡಲು ಒಂದು ಸುವರ್ಣ ಅವಕಾಶ ಕೊಡಲಾಗಿದೆ. ರೈತರಿಗೆ ಬೆಳೆದ ಬೆಳೆಯ ಮಾರಾಟ ಮಾಡಲು ಹಾಗೂ ಸಣ್ಣ ಮಾವು ಬೆಳೆಗಾರರಿಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಮಾವು ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಹಾಪ್ಕಾಮ್ಸ್ ಆವರಣದಲ್ಲಿ ನಡೀತಾ ಇರುವಂತಹ ಮಾರಾಟ ಮೇಳದಲ್ಲಿ ಭಾಗವಹಿಸುವ ರೈತರಿಗೆ ಮಾರಾಟ ಮೇಳದಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕವನ್ನ ಪಡೆಯದೆ ಉಚಿತವಾಗಿ ಮಾರಾಟ ಮಾಡಲು ಅವಕಾಶ ಕೊಡಲಾಗಿದೆ. ಬಾಯಲ್ಲಿ ನೀರೂರಿಸುವ ಹಣ್ಣುಗಳನ್ನು ಖರೀದಿಸಲು ಹಾಗೂ ಮಾವಿನ ಹಣ್ಣಿನ ಸವಿಯಲು ಗ್ರಾಹಕರ ದಂಡೆ ಹರಿದು ಬರ್ತಾ ಇತ್ತು. ಒಂದಕ್ಕಿಂತ ಒಂದು ಆಕರ್ಷಕವಾಗಿದ್ದು ಜನತೆಯನ್ನ ಕೈಬೀಸಿ ಕರೀತಾ ಇದ್ವು. ಮಡಿಕೇರಿಯಲ್ಲಿ ನಡೀತಾ ಇರುವ ಮಾವು ಹಾಗೂ ಹಲಸಿನ ಮೇಳಕ್ಕೆ ಬಂದ ಗ್ರಾಹಕರು ಮಾವಿನ ಹಣ್ಣಿನ ಬಗೆಗಳನ್ನ ಕಂಡು ಮನಸೂರೆಗೊಂಡಿದ್ದಾರೆ. ಗ್ರಾಹಕರು ಕುಟುಂಬ ಸಮೇತರಾಗಿ ಆಗಮಿಸಿ ಮಾವಿನ ಹಣ್ಣಿನ ಸ್ವಾದವನ್ನ ಸವಿಯೋದ್ರ ಜೊತೆಗೆ ತಮ್ಮ ಮನೆಗಳಿಗೂ ಕೊಂಡೊಯ್ಯುತ್ತಿದ್ದಾರೆ. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಹಿಂದಿನ 4 ವರ್ಷದಿಂದ ಕಂಟಿನ್ಯೂಸ್ ಒಂದು ಮಾವಿನ ಮೇಳ ನಾವು ಈಗ ಮಾಡ್ತಾ ಇದ್ದೀವಿ. ಹಾಪ್ಕಾಮ್ಸಿಂದ ಮುಖ್ಯವಾಗಿ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಅವರು ಕೂಡ ರೈತಗಳು ಬರ್ತಾರೆ ಮತ್ತು ನಿರಂತರವಾಗಿ ಬರ್ತಾರೆ, ಭಾಳ ಖುಷಿ ಪಡ್ತಾರೆ. ಈ ವರ್ಷ ಕೂಡ ಇವತ್ತು 4 ದಿವಸ ನಾವು ಮಾಡಿದ್ದೀವಿ. ಮುಖ್ಯವಾಗಿ ವೀಕೆಂಡಲ್ಲಿ ಜನರದು ಉತ್ಸಾಹ ಜಾಸ್ತಿ ಇರ್ತದೆ, ಪಾರ್ಟಿಸಿಪೇಷನ್ ಜಾಸ್ತಿ ಇರ್ತದೆ ಮತ್ತು ಹಿಂದಿನ ವರ್ಷಗಳಲ್ಲಿ ಕೂಡ ಒಳ್ಳೆಯ ಪಾರ್ಟಿಸಿಪೇಷನ್ ಮತ್ತು ರೆಸ್ಪಾನ್ಸ್ ಇತ್ತಂದರೆ ಈ ವರ್ಷ ಕೂಡ ನಾವು 1 ದಿವಸ ಎಕ್ಸ್ಟೆಂಡ್ ಮಾಡಿ 4 ದಿವಸಕ್ಕೆ ಈಗ ತೋಟಗಾರಿಕೆ ಇಲಾಖೆ ಮತ್ತು ಹಾಪ್ಕಾಮ್ಸನ್ನು ಮಾಡ್ತಾಯಿದ್ದೀವಿ. ಇವತ್ತಿಗೂ ಈಗ ಹಾಪ್ಕಾಮ್ಸಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಇದು ಭಾಳ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮತ್ತು ಈ ಥರದ್ದು ನಮ್ಮ ಕೊಡಗಿನಲ್ಲಿ ಒಳ್ಳೆಯ ಮಾವಿನ ಇದು ಮೇಳ ಬಂದರೆ ಎಲ್ಲ ಜನರಿಗೆ ಬೇರೆ ಬೇರೆ ವೆರೈಟೀಸ್ ಎಲ್ಲ ಸಿಗ್ತದೆ. ಮತ್ತು ನಾನು ಈಗ ರೈತರ ಅವ್ರ ಜೊತೆಗೆ ಮಾತಾಡಿದಂತೆ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೆ ಅವರು ಆರ್ಟಿಫಿಷಿಯಲ್ ರೈಪನಿಂಗ್ ಇದು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಅಂತ. ಸೊ ಅದರಲ್ಲಿ ಭಾಳ ಒಳ್ಳೆ ರೀತಿಯಾಗಿ ಇದು ಆರ್ಗ್ಯಾನಿಕ್ ಥರದ್ದು ನಮಗೆ ಮಾವಿನ ಹಣ್ಣು ಸಿಗ್ಬೋದು ನಮ್ಮ ಮಡಿಕೇರಿ ಟೌನಲ್ಲಿ. ಸೊ ನಮಗೆ ಭಾಳ ಖುಷಿ ಆಗುತ್ತೆ ಮತ್ತು ನಮ್ಮ ಜನರಿಗೆ ಕೂಡ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಎಲ್ಲ ಇದು ಗಿಡಗಳು ಕೂಡ ಎಲ್ಲ ಸೆಲ್ಲಿಂಗ್ ಆಗ್ತಿದೆ ಅಂತ ಅದರಲ್ಲಿ ಕೂಡ ಇದು ಜನರಿಗೆ ಅನುಕೂಲ. ವರ್ಷಗಳಿಂದ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದೊಂದಿಗೆ ಮಾವು ಮೇಳ ಹಾಗೂ ಹಲಸಿನ ಹಣ್ಣಿನ ಮೇಳವನ್ನು ನಡೆಸ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಇದೇ ರೀತಿ ಮಾವು ಮತ್ತು ಹಲಸು ಅಲ್ಲದೆ ಇತರ ಹಣ್ಣಿನ ಗಿಡಗಳು ಮಾರಾಟ ಮಾಡುವಂಥ ವ್ಯವಸ್ಥೆ ಈಗಾಗಲೇ ನೀವು ಕಾಣ್ತಾ ಇದ್ದೀರಿ. ಇದು ರಾಜ್ಯದ ನಾನಾ ಭಾಗಗಳು ತುಮಕೂರು, ಕೋಲಾರ, ರಾಮನಗರ, ಮಂಡ್ಯ ಮುಂತಾದ ಕಡೆಗಳಿಂದ ಎಲ್ಲ ಲಭ್ಯವಿರುವಂಥ ಎಲ್ಲ ಹಣ್ಣುಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆ ಇದೆ. ಅದೇ ರೀತಿ ಈ ಹಣ್ಣುಗಳು ಬೇರೆಲ್ಲ ಮಳಿಗೆಗಳಿಂದ ಲಭ್ಯವಿದ್ದರೂ ಕೂಡ ರಾಸಾಯನಿಕ ಪದಾರ್ಥಗಳಿಂದ ಬೆಳೆದಿಲ್ಲದಿದ್ದರೂ ಕೂಡ ಹಣ್ಣು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ನೈಸರ್ಗಿಕವಾಗಿ ಸಂಪೂರ್ಣ ಬೆಳೆದಂತಹ ಫಲಿತ ಹಣ್ಣುಗಳನ್ನೇ ಕುಯ್ದು ಹಣ್ಣು ಮಾಡಿದ್ದು ರೈತರೇ ನೇರವಾಗಿ ಇಲ್ಲಿ ಇದನ್ನು ಮಾರುವಂಥ ವ್ಯವಸ್ಥೆ ಇದೆ. ಹೀಗಾಗಿ ಸುಮಾರು 18 ಜನ ನೋಂದಾಯಿಸಿದರು. ಎಲ್ಲರೂ ಬಂದಿಲ್ಲ ವರ್ಷ ಮಳೆಗಾಗಿ ನಿಂತಿದ್ದಾರೆ ಕೆಲವರು. ಆಮೇಲೆ ಮಳೆಯಲ್ಲಿ ಕೂಡ ಕುಯ್ದು ಕೂಡ ಹಣ್ಣಾಗಿಲ್ಲ ಅಂತ ಹೇಳುವಂಥ ಕುಯ್ದು ಕೂಡ ಕೆಲವರದ್ದು 3-4 ಜನ ಕ್ಯಾನ್ಸಲ್ ಆಗಿದೆ. ಬಂದವರು ಚೆನ್ನಾಗಿದ್ದಾರೆ. ಎಲ್ಲ ತುಂಬ ವೆರೈಟಿ ಇದೆ. ಯಾವ ವೆರೈಟಿ ಇದೆ ಎಲ್ಲ ಹೇಳೋಕ್ಕಾಗಲ್ಲ. ಅಲ್ಲಿ ಎಲ್ಲ ಒಂದೇ ಕಡೆ ಇಟ್ಟು ಹಾಪ್ಕಾಮ್ಸ್ಗಳು ಯಾವ ಹೊಡೆ 12 ವೆರೈಟಿ ಇದೆ. ಎಷ್ಟು 3 ದಿನ ನಡೀತದೆ ಸರ್ ಮೇಡಮ್? 4 ವರ್ಷ 3 ದಿನ ನಡೀತಾ ಇತ್ತು. ಈ ವರ್ಷ 1 ದಿವಸ ಜಾಸ್ತಿ ಮಾಡಿ ಸೋಮವಾರ ಕೂಡ ನಡೀತದೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.